ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರದ ಅಥವಾ ಶಿವನ ಪೂಜೆ ಮತ್ತು ಶಿವನಿಗೆ ಏನೇನು ಬೇಕು, ಏನೇನು ಇಷ್ಟ, ಯಾವ ಥರ ಪೂಜೆ ಮಾಡಬೇಕು. ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ದತ್ತೂರಿ ಕಾಯಿಯ ದೀಪ. ಈ ದೀಪದ ಬಗ್ಗೆನೂ ಹೇಳ್ತೀನಿ ಇವತ್ತು. ಮನೇಲಿ ಹಚ್ಬೋದಾ, ಹಚ್ಚಬಾರ್ದಾ, ದೇವಸ್ಥಾನದಲ್ಲಿ ಹಚ್ಬೋದಾ, ಎಲ್ಲಿ ಹಚ್ಚಬೇಕು, ಶಿವನಿಗೆ ಏನೇನು ಸಮರ್ಪಣೆ ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು, ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ನಾನು ಮನೇಲಿ ಏನು ಮಾಡ್ತೀನಿ ನಿಮ್ಗೆ ಅದನ್ನೇ ಹೇಳೋದು. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸೋಮವಾರ ಶಿವನಿಗೆ ಪ್ರಿಯವಾದ ದಿನ. ನಾನು ಶಿವಪ್ಪ ಅಂತ ಕರಿತೀನಿ. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿ ಮನಸ್ಸಿಗೆ ಶಾಂತಿ, ಧೈರ್ಯ, ದೇವರ ಆಶೀರ್ವಾದ ಎಲ್ಲ ಸಿಗುತ್ತೆ. ಇನ್ನು ಶಿವಪ್ಪನಿಗೆ ದತ್ತೂರಿ ಹೂವು, ದತ್ತೂರಿ ಕಾಯಿ, ಬಿಲ್ಪತ್ರೆ, ಹಾಲು, ನೀರು, ವಿಭೂತಿ ಇಷ್ಟೂ ಪ್ರಿಯವಾದ ವಸ್ತುಗಳು. ಅದರಲ್ಲೂ ಶಿವಪ್ಪ ಜಲಪ್ರಿಯ. ಮನೇಲಿ ಲಿಂಗ ಇಟ್ಟಿದ್ದರೆ ನೀವು ನೀರಿನ ಅಭಿಷೇಕ ಇಲ್ಲಾಂದರೆ ಹಾಲಿನ ಅಭಿಷೇಕ ಮಾಡಿದ್ರೂ ಸಾಕು. ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಚೊಂಬಲ್ ನೀರು ತೊಗೊಂಡೋಗಿ, ಚಿಕ್ಕ ಚೊಂಬಲ್ ಮನೆಯಿಂದ ನೀರಿನ ಅಭಿಷೇಕ ಮಾಡಿದ್ರೂ ಸಾಕು. ಇನ್ನು ಸೋಮವಾರದ ದಿನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಆಗಲೇ ಹೇಳ್ದಂಗೆ ನೀರು ಮತ್ತು ಹಾಲಿನ ಅಭಿಷೇಕ ಶಿವಲಿಂಗ ಇದ್ದರೆ ಮಾಡಿ. ಇಲ್ಲ ಅಂದರೆ ದೇವ್ರ ಫೋಟೋ ಇರುತ್ತಲ್ವ, ಅಲ್ಲಿ ಬಿಲ್ಪತ್ರೆ ಎಲೆ, ದತ್ತೂರಿ ಹೂವು ಮತ್ತು ಎಕ್ಕದ ಹೂವು ಸಿಕ್ಕಿದರೆ ಎಕ್ಕದ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಒಂದು ದೀಪ ಹಚ್ಕೊಳ್ಳಿ ಮನೇಲಿ. ನೀವು ಯಾವ ದೀಪ ಹಚ್ತಾ ಇರ್ತೀರ ಮನೇಲಿ ಅದೇ ದೀಪ ಹಚ್ಚಿ. ಹಾಗೇ ಪೂಜೆ ಆದಮೇಲೆ ಓಂ ನಮಃ ಶಿವಾಯ ಅಂತ ಹೇಳಿ 11 ಸಲ. ಆದರೆ ಬೆಳಗ್ಗೆನೂ ದೀಪ ಹಚ್ಬೋದು, ಸಂಜೆನೂ ದೀಪ ಹಚ್ಬೋದು. ಇಲ್ಲ ಅಂದರೆ 108 ಸಲ ಖಂಡಿತ. ಸಂಜೆ ಬೆಳಗ್ಗೆ ಆದಮೇಲೆ ಸಂಜೆ ಯಾವಾಗಾದರೂ ದೀಪ ಹಚ್ಬೋದು. ಅಟ್ಲೀಸ್ಟ್ ಅವತ್ತಿನ ದಿನ ಸೋಮವಾರ ದಿನ ದಿನಕ್ಕೆ ಒಂದು ಸಲ, ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲನಾದರೂ ದೀಪ ಹಚ್ಚಿ. ಬೆಳಗ್ಗೆ ಆಗಲಿಲ್ಲ ಅಂದರೆ ಸೋಮವಾರ 5:30 ಮೇಲೆ ಯಾವಾಗಾದರೂ ಮಾಡಿ 108 ಸಲ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ಇನ್ನು ಈ ದತ್ತೂರಿಕಾಯಿ ತುಂಬ ವಿಷ ಇರುತ್ತೆ. ಇದು ಮಕ್ಕಳ ಕೈಗೆ ಸಿಗ್ದಂಗೆ ನೋಡ್ಕೋಬೇಕು. ಈ ದತ್ತೂರಿಕಾಯಿ ದೀಪನ ಮನೇಲಾದರೂ ಹಚ್ಬೋದು, ದೇವಸ್ಥಾನದಲ್ಲಾದರೂ ಹಚ್ಬೋದು. ಮನೇಲಿ ಹಚ್ಚುತ್ತೀರ ಅನ್ನೋದಾದರೆ ದೇವರಿಗೆ ದೀಪ ಎಲ್ಲ ಬೆಳಗ್ಬಿಟ್ಟು ಹೊಸ್ಲಿಂದ ಆಚೆ ಇಡಬೇಕಾಗುತ್ತೆ, ಮನೆ ಒಳಗೆ ಇಡಬಾರ್ದು. ಆಗಲೇ ಹೇಳಿದ್ದೀನಿ, ಇದು ವಿಷಕಾರಿ ಅಂಶ. ಇದ್ರ ದೀಪ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿ 2 ದೀಪ ಹಚ್ಬೋದು. ಮತ್ತು ಹೂವು ಸಿಕ್ಕಿದರೆ ಹೂವು ಸಮರ್ಪಿಸಿ. ಮನೇಲಿ ಫೋಟೋ ಮೇಲೆ ಹೂವು ಇಡ್ಬೋದು. ದೇವಸ್ಥಾನಕ್ಕೂ ತೊಗೊಂಡೋಗಿ ದತ್ತೂರಿ ಹೂವು ಇಟ್ಟು ಅಲ್ಲೂ ಅಷ್ಟೇ 2 ದೀಪ ಹಚ್ಚಿಟ್ಟು ಬರ್ಬೋದು. ಮನೇಲಾದರೆ ಮಾತ್ರ ದೀಪ ಹಚ್ಚಿದ ತಕ್ಷಣ ಮನೆಯಿಂದ ಆಚೆ ಹೊಸಲಿನ ಹತ್ರ ಇಡಬೇಕಾಗುತ್ತೆ. ದೀಪ ಹಚ್ಚಲ್ಲ ಅಂದ್ರೂ ದೇವ್ರಿಗೆ ಹಾಗೆ ತೊಗೊಂಡೋಗಿ ದತ್ತೂರಿ ಕಾಯಿನ ಸಮರ್ಪಿಸಿ ಒಂದು ಚೊಂಬಲ್ ನೀರು ಇದ್ದು ಶಿವನ ಕೈ ಮುಗಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ಪ್ರಾರ್ಥನೆ ಮಾಡ್ಕೊಂಡು ಏನು ಬೇಕು 108 ಸಲ ಓಂ ನಮಃ ಶಿವಾಯ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದವರು ಬರ್ಬೋದು. ಮನೇಲಿ ಆದರೆ ಇಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಅಂದರೆ ಮನೇಲಾದರೂ ಅಷ್ಟೇ ನಿಧಾನಕ್ಕೆ ಪೂಜೆ ಮಾಡಬೇಕು. ನೆಮ್ಮದಿಯಿಂದ ಕೂತ್ಕೊಂಡು ನಿಧಾನಕ್ಕೆ ಪೂಜೆ ಮಾಡಬೇಕು. ಎಲ್ಲ ಒಳ್ಳೆಯದೇ ಕೇಳ್ಕೋಬೇಕು, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಬೇಕು. ಆಗ ಖಂಡಿತ ದೇವ್ರು ನಮಗೆ ಒಲಿತಾರೆ. ಅಲಂಕಾರ ಮಾಡಬೇಕು, ಹಿಂಗೆ ಪೂಜೆ ಮಾಡಬೇಕು, ಹಂಗೆ ಪೂಜೆ ಮಾಡಬೇಕು, ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ಏನು ಶಕ್ತಿ ಅನುಸಾರ ಹೇಗೆ ಪೂಜೆ ಮಾಡೋಕ್ಕಾಗುತ್ತೆ. ನಾನು ಹೇಳಿದ ಇಷ್ಟು ವಸ್ತುಲಿ ಯಾವುದಾದ್ರೂ ಸಿಕ್ಕಿದ್ರೂ ಪರವಾಗಿಲ್ಲ, ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ. ವಿಭೂತಿ ಇಟ್ಟು ದೇವ್ರಿಗೆ ಒಂದು ದೀಪ ಹಚ್ಚಿ ಕೈ ಮುಗಿದು ಭಕ್ತಿಯಿಂದ ಕೇಳ್ಕೊಳ್ಳಿ, ಖಂಡಿತ ಆಶೀರ್ವಾದ ಮಾಡ್ತಾರೆ. ಅವರವ್ರ ಶಕ್ತಿಯ ಅನುಸಾರ ಅವ್ರವ್ರ ಪೂಜೆ ಮಾಡ್ತಾರೆ ಅಷ್ಟೇ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶಿವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಹರ ಹರ ಮಹಾದೇವ.